ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ಮುಗಿತು, 2026 ಆರಂಭ ಆಗ್ತಾ ಇದೆ. 2+0+2+6 ಎಲ್ಲ ಸಂಖ್ಯೆನ ಕೂಡಿ 2+0+2+6 ಅವಾಗ ಸಂಖ್ಯೆ 10 ಬರುತ್ತೆ. 10ನ್ನ ಮತ್ತೆ ಕೂಡಿದ್ರೆ ಸಂಖ್ಯೆ 1 ಬರುತ್ತೆ. ಅಂದ್ರೆ ಈ ವರ್ಷ ಸಂಖ್ಯಾಶಾಸ್ತ್ರದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ಆಡಳಿತ ಮಾಡುವಂತಹ ಗ್ರಹ ಬಂದು ಸೂರ್ಯ. ಯಾರ್ಯಾರು 3ನೇ ತಾರೀಕು ನಿಮ್ಮ ಡೇಟ್ ಆಫ್ ಬರ್ತ್, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಬರ್ತ್ಡೇ ಮಾಡ್ಕೊತೀರಾ, ಈ ಡೇಟಲ್ಲಿ ಯಾರು ಜನಿಸಿದ್ದೀರಾ, ನಿಮ್ಮನ್ನ ಆಳುವಂತಹ ಗ್ರಹ ಬಂದು ಬೃಹಸ್ಪತಿ. ಹಾಗಾದ್ರೆ ಈ ವರ್ಷ ನಿಮ್ಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಸೂರ್ಯ ಅಂದ್ರೆ ಆತ್ಮ, ಗುರು ಅಂದ್ರೆ ಜೀವ, ಜೀವಾತ್ಮ ಸಂಯೋಗ ಆಗ್ತಾ ಇದೆ. ಈ ವರ್ಷ ಸೂರ್ಯ ಮತ್ತು ಗುರುವಿನ ಕಾಂಬಿನೇಷನ್ ಬಹಳ ಅತ್ಯುತ್ತಮವಾಗಿರುತ್ತೆ. ಎಲ್ಲೇ ಯಾವುದೇ ನೀವು ನೋಡಿ ರಾಜಸಭೆಗಳಲ್ಲಿ ಎಲ್ಲಿ ರಾಜ ಇರ್ತಾನೋ ಅವನಿಗೆ ಗೈಡೆನ್ಸ್ ಮಾಡಕ್ಕೆ ಜೊತೆಗೆ ಒಬ್ಬ ಗುರು ಇರ್ತಿದ್ದ. ಹೌದಾ ಅಲ್ವಾ? ಗುರುವಿನ ಅನುಗ್ರಹ ಇಲ್ಲದೆ ರಾಜನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಗುರು ಬಂದಿದ ತಕ್ಷಣ ರಾಜ ತನ್ನ ಸಿಂಹಾಸನವನ್ನು ಬಿಟ್ಟು ಗುರುಗೆ ಸಿಂಹಾಸನವನ್ನು ಬಿಟ್ಕೊಡ್ತಾ ಇದ್ದ. ಮಂತ್ರಿ ಗೈಡೆನ್ಸ್ ಮಾಡಿದ್ರು ಕೂಡ ಗುರುವಿನ ಅನುಗ್ರಹ ರಾಜನಿಗೂ ಕೂಡ ಬೇಕಾಗ್ತಿತ್ತು. ಅಂತಹ ಈ ವರ್ಷ ಸೂರ್ಯ ನಿಮ್ಮ ಜನ್ಮ ಸಂಖ್ಯೆ ಗುರು. ಹಾಗಾದ್ರೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ. ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಯಾಕಂದ್ರೆ ಧನಕ್ಕೆ ಕಾರಕ ಗ್ರಹ, ಸಂತಾನಕ್ಕೆ ಕಾರಕ ಗ್ರಹ. ಗುರು ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ ಮಕ್ಕಳು ಹುಟ್ಟಲ್ಲ. ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಂ ಹರತು ಮೇ ಗುರುಹು. ಏನೇನು ದೋಷಗಳಿದೆಯೋ ಅದೆಲ್ಲ ತೆಗೆದಾಕ್ಬಿಡು ಗುರುವೇ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಮಂತ್ರದಿಂದ. ದೇವರಗಳಿಗೆ ಗುರು ಅಂದ್ರೆ ದೇವಗುರು ಬೃಹಸ್ಪತಿ. ಆಡಳಿತ ಯಾರದು? ಸೂರ್ಯಂದು. ಹಾಗಾದ್ರೆ ನಿಮಗೆ ಬಹಳ ಈ ವರ್ಷ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಧನಂ ಮೂಲಂ ಇದಂ ಜಗತ್ ಅಂದ್ರೆ ನಿಮ್ದೇನೋ ಕಾಂಟ್ರಾಕ್ಟ್ ತಗೊಂಡಿರ್ತೀರ ಸರ್ಕಾರದಿಂದ, ಕೆಲಸ ಆಗುತ್ತೆ. ಕೆಲವೆಲ್ಲ BBMPಗಳಲ್ಲಿ ಕೆಲಸ ಮಾಡ್ತೀರಿ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಸಂಬಳಗಳು ಸರಿಯಾಗಿ ಆಗ್ತಿರಲ್ಲ, ಅಥವಾ ನಿಮ್ದು ಯಾವುದೋ ಹಣ ನಿಂತೋಗಿರುತ್ತೆ, ಅದೆಲ್ಲ ದುಡ್ಡು ಒಟ್ಟಿಗೆ ಬರುತ್ತೆ. ಹರಿಯರ್ಸು ಅದು ಇದು ಬರೋದೆಲ್ಲ ಇರುತ್ತಲ್ಲ, ಅದೆಲ್ಲ ಬರುತ್ತೆ. ಯಜ್ಞ ಯಾಗಾದಿಗಳನ್ನ ಈ ವರ್ಷ ಮಾಡಿದ್ರೆ ದೇವತೆಗಳು ಸಂಪೂರ್ಣ ನಿಮಗೆ ಫಲವನ್ನ ಪ್ರಾಪ್ತಿ ಮಾಡ್ತಾರೆ. ಈ ವರ್ಷ ನೀವು ಗೌರವಾನ್ವಿತವಾಗಿ ಬದುಕ್ತೀರಿ, ಕೀರ್ತಿವಂತರಾಗ್ತೀರಿ, ಫೇಮಸ್ ಪರ್ಸನಾಲಿಟಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾವುದಾದ್ರೂ ವಿದ್ಯೆಗಳು, ಜ್ಯೋತಿಷ್ಯ ಶಾಸ್ತ್ರ, ಮಂತ್ರಶಾಸ್ತ್ರ, ಗುಪ್ತ ವಿದ್ಯೆಗಳನ್ನ ಕಲಿಬೇಕು, ವಿಜ್ಞಾನ ಶಾಸ್ತ್ರ, ವಿಜ್ಞಾನನೂ ಗುಪ್ತ, ಎಷ್ಟೋ ರಿಸರ್ಚ್ ಮಾಡಬೇಕು. ಇವಾಗ ಭಗವಂತ ಕಣ್ಣು ಕಾಣಿಸ್ತಾನ? ಕಾಣಲ್ಲ, ಅನುಭವ ಆಗುತ್ತೆ. ಆಟಮ್ ಕಾಣಿಸುತ್ತಾ? ಪ್ರೋಟಾನ್ ಕಾಣಿಸುತ್ತಾ? ಎಲೆಕ್ಟ್ರಾನ್ ಕಾಣುತ್ತಾ? ಕಾಣಲ್ಲ, ಅನುಭವ ಆಗುತ್ತೆ. ಹಾಗೆ ದೈವಶಕ್ತಿ ನಿಮಗೆ ಈ ವರ್ಷ ಪ್ರಾಪ್ತಿಯಾಗುತ್ತೆ. ವೇದಾಂತ ವಿಚಾರಗಳಲ್ಲಿ ಯಾರು ವೇದ ಅಧ್ಯಯನಗಳನ್ನು ಮಾಡಿದಿರಿ ಫೇಮಸ್ ಆಗ್ತೀರಿ. ಧರ್ಮಶಾಸ್ತ್ರ, ನ್ಯಾಯಶಾಸ್ತ್ರಗಳಲ್ಲಿ ಯಾರ್ಯಾರು ಲಾ ಓದಿದಿರಿ ಸಕ್ಸಸ್ ಆಗ್ತೀರಿ. ಹಿರಿಯರಿಂದ ನಿಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತೆ. ದೊಡ್ಡ ದೊಡ್ಡ ಬಂಗಲೆ ಮನೆಗಳಲ್ಲಿ ವಾಸ ಮಾಡುವಂತಹ ಯೋಗ ಈ ವರ್ಷ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾವಾಗಲೂ ಕೂಡ ಈ ವರ್ಷ ತಾವು ಹುಟ್ಟಿದಂಥ ಊರಿಗೆ ಉತ್ತರ ದಿಕ್ಕಿನಲ್ಲಿ ನೀವು ವಾಸ ಮಾಡಿದ್ರೆ ನಿಮ್ಗೆ ಇನ್ನೂ ಅತಿ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೀವು ಮನೆಯನ್ನು ಶಿಫ್ಟ್ ಮಾಡಿದ್ರೆ, ಊರಲ್ಲೇ ಸೂರ್ಯ ಪೂರ್ವಾಭಿ ದಿಕ್ಕು ಅಂತ ಇರುತ್ತಲ್ಲ, ಆ ಕಡೆ ನೀವು ವಾಸ ಮಾಡ್ತಾ ಇದ್ರೆ ನಿಮ್ಗೆ ಇನ್ನೂ
ಒಳ್ಳೆಯ ಫಲ ಈ ವರ್ಷ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜ್ಞಾನ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ನೋಡಿ, ಜೀವ ಅಂದ್ರೆ ಶರೀರದಲ್ಲಿ ಒಂದು ಆತ್ಮ ಅಲ್ವಾ? ಶರೀರನೇ ಬೇರೆ, ಆತ್ಮನೇ ಬೇರೆ. ಎರಡೂ ಕೂಡ ಸರಿಯಾಗಿ ಕಂಬೈಂಡ್ ಆದಾಗ ಸರಿಯಾದ ನಿರ್ಣಯವನ್ನ ನೀವು ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷ. ಆಯುಷ್ಗೆ ಯಾರಿಗೆ ತೊಂದರೆ ಇದೆ, ಆಯುಷ್ ಕೂಡ ಅಭಿವೃದ್ಧಿ ಆಗುತ್ತೆ. ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅವ್ರಿಗೆಲ್ಲ ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಆರೋಗ್ಯಂ ಪ್ರದದಾತುನೋ ದಿನಕರಃ ಅಂತೀವಿ. ಈ ಪ್ರಪಂಚದಲ್ಲಿ ಯಾವುದೇ ಜೀವಿ ಇರ್ಬೋದು, ಮನುಷ್ಯ ಒಬ್ಬನೇ ಅಲ್ಲ, ಯಾವುದೇ ಜೀವಿ ಬದುಕಬೇಕಾದ್ರೆ ಸೂರ್ಯನ ಶಕ್ತಿ ಕಿರಣ ಬಹಳ ಮುಖ್ಯ ಆಗಿರುತ್ತೆ. ಯಾರ್ಯಾರು ಶಯೋಪಾಸನೆ ಮಾಡ್ತಾ ಇದ್ದೀರಿ, ಶಿವನ ಉಪಾಸನೆ, ಅಂತವರಿಗೆ ಬಹಳ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ. 4 ದಿಕ್ಕಿನಲ್ಲೂ ಪ್ರಯಾಣ ಮಾಡುವಂತಹ ಯೋಗ ಉಂಟಾಗುತ್ತೆ. ಅಂದ್ರೆ ಟ್ರಾವೆಲ್ ಮಾಡ್ತೀರಿ, ನ್ಯಾಷನಲ್ ಟ್ರಾವೆಲ್ ಇರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲ್ ಇರ್ಬೋದು, ಇದೆಲ್ಲ ಮಾಡುವಂತಹ ಯೋಗ ಹೆಚ್ಚಾಗತ್ತೆ. ಈ ವರ್ಷ ಯಾವುದಾದ್ರೂ ವಿಶೇಷವಾದ ವಿದ್ಯೆಯನ್ನ ನೀವು ಕಲಿಯುವಂತಹ ಸಾಧ್ಯತೆಗಳು ಕೂಡ ಉಂಟಾಗುತ್ತೆ. ಸ್ತ್ರೀಯ ಮೂಲಕ ಸ್ವಲ್ಪ ಸಂಕಷ್ಟಗಳು ಬರುವ ಸಾಧ್ಯತೆಗಳು ಕೂಡ ಇದೆ. ವಾಹನ, ವಸ್ತ್ರಾಭರಣಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ವಿಜ್ಞಾನಿಗಳಿದ್ದೀರಿ, PhD ಮಾಡ್ತಾ ಇದ್ದೀರಿ, ನಿಮಗೆಲ್ಲ ಗೌರವ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮೀಟಿಂಗು, ಸೆಮಿನಾರ್ಸು ಇವೆಲ್ಲನೂ ನಡೆಯುತ್ತೆ ಈ ವರ್ಷ. ಈ ವರ್ಷ ವಿಶೇಷ ಜ್ಞಾನವನ್ನ ನೀವು ಹೊಂದುತ್ತೀರಿ. ಹಿರಿಯರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗತ್ತೆ. ಈಗ ನೀವು ಮೆಡಿಕಲ್ ಓದ್ತಾ ಇದ್ದೀರಾ, ನಿಮ್ಮ ಸೀನಿಯರ್ಸ್ ಬಹಳ ಇಂಪಾರ್ಟೆಂಟು. ಶರೀರದ ಬಾಡಿಗೆ ಅವ್ರು ಕಲ್ತು ಬಿಟ್ಟಿರ್ತಾರೆ. ಈಗೇನೋ OPD ಅಥವಾ ಒಳಗಡೆ ಆಪರೇಷನ್ ಥಿಯೇಟರ್ ಅಲ್ಲಿ ಆರ್ಥೋಪೆಡಿಕ್ ಡಾಕ್ಟರ್ ಬೇಕು, ಅವೆಲ್ಲ ಹೇಗೆ ಜೋಡಿಸ್ಬೇಕು, ಶರೀರದಲ್ಲಿ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು, ನಿಮ್ಮ ಸೀನಿಯರ್ಸ್ ಇಂದ ನೀವು ಕಲಿಬೇಕಾಗುತ್ತೆ. ಥಿಯರಿಗಿಂತನೂ ಪ್ರಾಕ್ಟಿಕಲ್ ಬಹಳ ಇಂಪಾರ್ಟೆಂಟು. ಅವಾಗ ನಿಮ್ಮ ಸೀನಿಯರ್ಸ್ ಮಾರ್ಕ್ಸ್ ಬೇಕಾಗುತ್ತೆ, ಅದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಯಾರ್ಯಾರು ಡಾಕ್ಟರ್ಗಳಿದ್ದೀರಿ, ನಿಮಗೆ ಒಳ್ಳೆ ಯೋಗ, ಧನಲಾಭ, ಗೌರವ, ಅನೇಕ ಪ್ರಾಣವನ್ನು ರಕ್ಷಣೆ ಮಾಡಿ ಹೆಸರನ್ನು ತಗೊಳ್ಳುವಂತಹ ಒಳ್ಳೆ ಡಾಕ್ಟರ್ ಕೂಡ ಆಗ್ತೀರಾ. ಆದರೆ ನಿಮ್ಮ ಪತ್ನಿಗೆ ಸ್ವಲ್ಪ ಆರೋಗ್ಯ, ಪುರುಷರಾಗಿದ್ದರೆ ಪತ್ನಿಯ ಆರೋಗ್ಯಕ್ಕೆ ಸ್ವಲ್ಪ ಕೆಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ವರ್ಷ. ಈ ವರ್ಷ ಹೆಚ್ಚೆಚ್ಚು ಆತ್ಮಚಿಂತನೆಯನ್ನ ಮಾಡ್ತೀರಿ. ಯಾಕೆಂದ್ರೆ ಆತ್ಮಚಿಂತನೆ ಎಷ್ಟು ನಾವು ಒಳಗಡೆಯಿಂದ ಆತ್ಮಚಿಂತನೆಯನ್ನ ಮಾಡ್ತಾ ಹೋಗ್ತೀವಿ, ಅಷ್ಟು ನಿಮಗೆ ಶಾಂತಿ ಅನ್ನೋದು ಈ ವರ್ಷ ಪ್ರಾಪ್ತಿಯಾಗುತ್ತೆ. ಉದ್ಯೋಗ ಇಲ್ಲದೆ ಇರೋರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಈ ವರ್ಷ ಏನಾದರೂ ಸಿದ್ದರಾಮಯ್ಯ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವರು ಏನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಓಪನಿಂಗ್ ಮಾಡಿದ್ರೆ ನೀವು ಕೆಲಸಕ್ಕೆ ಅಪ್ಲೈ ಮಾಡಿ, ಖಂಡಿತವಾಗ್ಲೂ ಕೆಲಸ ಸಿಗುವಂತಹ, ಸರ್ಕಾರಿ ಕೆಲಸ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಧಿಕಾರ ಕಳೆದುಕೊಂಡಂಥವರಿಗೆ ಮತ್ತೆ ಅಧಿಕಾರ ಪ್ರಾಪ್ತಿಯಾಗುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಕೆಲವರೆಲ್ಲ ಲಾಯರ್ಗಳಾಗಿರ್ತೀರಿ, ಜಡ್ಜ್ ಎಕ್ಸಾಮ್ ಬರೀಬೋದಾ ಗುರುಜಿ? ಬರೀರಿ, ಜಡ್ಜ್ ಆಗುವಂತಹ ಯೋಗ ಉಂಟಾಗುತ್ತೆ. ಕೆಲವರೆಲ್ಲ MLAಗಳು, MP ಗಳಾಗಿರ್ತೀರಾ, ಮಿನಿಸ್ಟರ್ ಪೋಸ್ಟ್ಗೆ ಟ್ರೈ ಮಾಡ್ತಾ ಇರ್ತೀರಾ. ಏನಾದರೂ ಈ ಸಲ ಅವಕಾಶಗಳಿದ್ರೆ, ಪ್ರಯತ್ನ ಪಟ್ಟರೆ ನಿಮಗೆ ಮಿನಿಸ್ಟರ್ ಪೋಸ್ಟ್ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವರಿಗೆ ಗೌರವಗಳು ಸಿಗುತ್ತಾ, ಸನ್ಮಾನಗಳಾಗುತ್ತಾ. ಗುರು ಅಂದರೆ ಗೌರವಕ್ಕೆ ಕಾರಕ. ಮೆಡಲ್ಸ್ಗಳು ಸಿಗುತ್ತಾ, ನೀವೇನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಮೆಡಲ್ಸು, ಗೌರವಗಳು ಇವೆಲ್ಲ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ಆಮೇಲೆ ಯಾರು ಟೀಚರ್ಸ್ ಇದ್ದೀರಿ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡುವಂತಹ ಲೆಕ್ಚರರ್ಸ್ ಇರ್ಬೋದು, ಮಾರ್ಗದರ್ಶನ ಯಾರು ಕೊಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಈ ವರ್ಷ ಒಳ್ಳೆ ಫೇಮಸ್ ಆಗ್ತೀರಿ. ನಿಮ್ಮ ಪರ್ಸನಾಲಿಟಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಪರಿಹಾರ ಏನು ಮಾಡಬೇಕು ಅಂದಾಗ, ಯಾರ್ಯಾರು ಈ ಸಂಖ್ಯೆ, ಗುರುವಿನ ಸಂಖ್ಯೆಯಲ್ಲಿ ಯಾರ್ಯಾರು ಜನಿಸಿದ್ದೀರಿ, ನೀವೆಲ್ಲ ಸೂರ್ಯನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಅರ್ಘ್ಯ ಕೊಡೋದನ್ನ ಮರಿಬಾರದು. ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನಿಮಗೆ ಇನ್ನೂ ಗುರುವಿನ ಪ್ರಭಾವ ಮತ್ತು ಸೂರ್ಯನ ಪ್ರಭಾವ ಹೆಚ್ಚಾಗುತ್ತೆ. ಅರಳಿ ವೃಕ್ಷದ ಕೆಳಗಡೆ ಕೂತು
ಬೆಳಿಗ್ಗೆ ಎದ್ದಿದ ತಕ್ಷಣ ಅಥವಾ ಸೂರ್ಯೋದಯ ಕಾಲದಲ್ಲಿ ಸೂರ್ಯನನ್ನು ನೀವು ಪ್ರಾರ್ಥನೆ ಮಾಡ್ತಾ ಹೋದ್ರೆ ನಿಮಗೆ ಇನ್ನೂ ಅನುಕೂಲಗಳು ಅತಿ ಹೆಚ್ಚಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅಥವಾ ಯಾವ್ದಾದ್ರು ಸ್ವೀಟ್ಸ್ ಇದ್ರೆ ಸಿಹಿಯನ್ನ ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿ ಭಕ್ತರಿಗೆ ಹಂಚೋದ್ರಿಂದನೂ ಕೂಡ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ಶೇರ್ ಮಾಡಿದ್ರೆ ಅನೇಕ ಜನಗಳಿಗೆ ಜ್ಯೋತಿಷ ವಿಚಾರ ಗೊತ್ತಾಗುತ್ತೆ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಈ ವರ್ಷ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.